ಇಲ್ಲಿ ನೋಡಿ 420 ತೋರಿಸ್ತಾ ಇದೆ. ಯಾಕೆ ಈ ಥರ ಆಗಿದೆ? ವೋಲ್ಟೇಜ್ಗೆ ಸೆಟ್ ಮಾಡಿ ಇಟ್ಕೊಂಡು ಇದನ್ನು ತಿರುಗಿಸ್ತಿದ್ದಂಗೆ. ನಮಸ್ಕಾರ ಎಲ್ರಿಗೂ, ನಾನು ಹರೀಶ್, ನೀವು ನೋಡ್ತಿದ್ದೀರಾ LNT ಕನ್ನಡ. ನಮ್ಮ ಕೃಷಿಗೋಸ್ಕರ ಬಳಸುವಂಥ ಮೋಟ್ರ್ ಏನಿರುತ್ತೆ ಅಂದರೆ ಸಬ್ಮರ್ಸಿಬಲ್ ಮೋಟ್ರ್ ಏನಿರುತ್ತೆ, ಈ ಮೋಟ್ರನ್ನ ರನ್ ಮಾಡಬೇಕಾದ್ರೆ ಸ್ಟಾರ್ಟರ್ ಬೇಕೇ ಬೇಕು. ಈ ಸ್ಟಾರ್ಟರ್ನಲ್ಲಿ ಹ್ಯಾಮ್ಸ್ ಮೀಟರ್, ವೋಲ್ಟೋಮೀಟರ್ ಇರುತ್ತೆ. ಈ ವೋಲ್ಟೋಮೀಟರ್ನಲ್ಲಿ ವೋಲ್ಟೇಜ್ ಏನಾದರೂ ಜಾಸ್ತಿ ತೋರಿಸಿದ್ರೆ, ಈ ಥರದೊಂದು ಕಮೆಂಟ್ ಬಂದಿತ್ತು, ಕಮೆಂಟ್ ಮಾಡಿದ್ದಾರೆ. ನಮ್ಮ ವೋಲ್ಟೋಮೀಟರ್ನಲ್ಲಿ ವೋಲ್ಟೇಜ್ 500 ತೋರಿಸ್ತಾ ಇದೆ, ಏನು ಮಾಡಬೇಕು ಅಂತ ಕೇಳಿ ಕಮೆಂಟ್ ಮಾಡಿದ್ದಾರೆ. ಈ ಥರ ಆದಾಗ ಏನು ಮಾಡಬೇಕು? ಕೆಲವೊಂದು ಸರ್ತಿ ವೋಲ್ಟೋಮೀಟರ್ಗಳು ಜಾಸ್ತಿ ತೋರಿಸ್ತಾ ಇರುತ್ತೆ. ಈಗ ಸಿಂಗಲ್ ಫೇಸ್ನ ಸಪ್ಲೈ ಆದರೆ ಅದು 230 ಅಥವಾ 240 ಒಳಗಿರಬೇಕಾಗುತ್ತೆ. ಹಾಗೆಯೇ 3 ಫೇಸ್ನ ಸಪ್ಲೈ ಇದ್ದರೆ ಅಲ್ಲಿ 420ರಿಂದ 440 ಒಳಗೇನೆ ಇರಬೇಕಾಗುತ್ತೆ. ಆದರೆ ಕೆಲವೊಂದು ಸರ್ತಿ ಈ ಸಿಂಗಲ್ ಫೇಸ್ನಲ್ಲೂ ವೋಲ್ಟೋಮೀಟರ್ನಲ್ಲೂ ಕೂಡ ಸ್ವಲ್ಪ ಜಾಸ್ತಿ ತೋರಿಸ್ಬೋದು, ಅಂದರೆ 250, 260 ಈ ಥರ ತೋರಿಸ್ಬೋದು. ಹಾಗೆಯೇ 3 ಫೇಸ್ನ ವೋಲ್ಟೋಮೀಟರ್ನಲ್ಲಿ ಕೂಡ ಸ್ವಲ್ಪ ಜಾಸ್ತಿ ತೋರಿಸ್ಬೋದು. ಇದನ್ನು ಹೇಗೆ ಸರಿ ಮಾಡೋದು? ವೋಲ್ಟೋಮೀಟರ್ನಲ್ಲಿ ವೋಲ್ಟೇಜ್ ಏನಾದರೂ ಜಾಸ್ತಿ ತೋರಿಸ್ತಿದ್ರೆ ಅದನ್ನು ಹೇಗೆ ಸರಿ ಮಾಡೋದು, ಹೇಗೆ ಸೆಟ್ಟಿಂಗ್ ಮಾಡೋದು? ಹಾಗೆ ಆ್ಯಮ್ಸ್ ಮೀಟರ್ನಲ್ಲೂ ಕೂಡ ಆ್ಯಮ್ಸ್ ಏನಾದರೂ ಮಾಮೂಲಿ ತಗೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಏನಾದರೂ ತಗೊಳ್ತಿದ್ರೆ ಅದನ್ನು ಹೇಗೆ ಸರಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇದೇ ಮೊದಲನೇ ಸರಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ವಿಡಿಯೋ ನೋಡ್ತಿರೋರು ಮೊದಲು ವಿಡಿಯೋನ ಲೈಕ್ ಮಾಡಿ, ಹಾಗೆ ಕೆಳಗೆ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋದ ಕಡೆಗೆ ಹೋಗೋಣ. ನೋಡಿ, ಇಲ್ಲಿ 3 ಫೇಸ್ನ ಸ್ಟಾರ್ಟರ್ನ ಪ್ಯಾನಲ್ ಬೋರ್ಡ್ಗಳಿದ್ದಾವೆ. ವೋಲ್ಟೋಮೀಟ್ರ್ ಇದೆ, ವೋಲ್ಟೋಮೀಟ್ರ್ನಲ್ಲಿ 400 ಇದೆ, 500 ಇದೆ. ಇಲ್ಲಿ ನಾವು ಈ ಪುಷ್ ಬಟನ್ ಒತ್ತಿ ವೋಲ್ಟೇಜನ್ನು ಚೆಕ್ ಮಾಡಿದಾಗ ಇಲ್ಲಿ ನೋಡಿ 420 ತೋರಿಸ್ತಾ ಇದೆ. ಅಂದರೆ ಇಲ್ಲೇನು ನೋಡ್ತಿದ್ರೆ ಇದು 400, 420, 440, 460, 480, 500. ಇಲ್ಲಿ 420 ತೋರಿಸ್ತಾ ಇದೆ. ಹಾಗೆ ಈ ಪ್ಯಾನಲ್ನಲ್ಲಿ ವೋಲ್ಟೇಜನ್ನು ಚೆಕ್ ಮಾಡಿದಾಗ ಇಲ್ಲಿ 440 ತೋರಿಸ್ತಾ ಇದೆ. ಅಂದರೆ ನೋಡಿ, ಇಲ್ಲಿ ಈ ಪ್ಯಾನಲ್ ಬೋರ್ಡಲ್ಲಿ 420 ಇದೆ, ಆದರೆ ಈ ಪ್ಯಾನಲ್ ಬೋರ್ಡಲ್ಲಿ ಸ್ಟಾರ್ಟರ್ನಲ್ಲಿ 440 ತೋರಿಸ್ತಾ ಇದೆ. ಈ ಪುಷ್ ಬಟನ್ ಏನಿರುತ್ತೆ ಇದನ್ನು ಪ್ರೆಸ್ ಮಾಡಿ ನೋಡಿದಾಗ ವೋಲ್ಟೇಜ್ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ವಾ? ಏನಾದರೂ ವೋಲ್ಟೇಜ್ ಜಾಸ್ತಿ ತೋರಿಸ್ತಾ ಇದ್ದರೆ ಈ ಥರ ಮಲ್ಟಿಮೀಟ್ರ್ನಲ್ಲಿ ವೋಲ್ಟೇಜ್ಗೆ ಸೆಟ್ ಮಾಡಿ ಇಟ್ಕೊಂಡು ಈ ಪ್ರೋಬ್ಗಳೇನಿರ್ತವೆ, ಈ 2 ಪ್ರೋಬನ್ನು ಇಲ್ಲಿ ರಿಲೇ ಕಾಣಿಸ್ತಿದೆಯಲ್ವಾ, ಈ ರಿಲೇಯ ಮೇಲ್ಭಾಗ ROB ಕನೆಕ್ಷನ್ ಬಂದಿರುತ್ತೆ, ಅಲ್ಲಿಗೆ ಸೆಟ್ ಮಾಡಿ ನೋಡಬೇಕು. ಅಲ್ಲಿಗೆ ಒಂದು ಸಾರಿ ಚೆಕ್ ಇಟ್ಟು ಪ್ರೋಬ್ನ ಇಟ್ಟು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಕೆಳಗಡೆ ತೋರಿಸಿ. ಇಲ್ಲಿ ನೋಡಿ 431 ತೋರಿಸ್ತಾ ಇದೆ. ಈ ಪ್ರೋಬ್ನ ಇನ್ನೊಂದು ಕನೆಕ್ಷನ್ಗೆ ಇಡ್ತಾಯಿದ್ದೀನಿ. ಈಗ 432 ತೋರಿಸ್ತಾ ಇದೆ. ನಿಮ್ಗೇನಾದರೂ ವೋಲ್ಟೇಜ್ ಜಾಸ್ತಿ ತೋರಿಸ್ತಿದೆ ಅಂದರೆ ಯಾಕೆ ಈ ಥರ ಆಗಿದೆ? ಅಕ್ಕಪಕ್ಕದಲ್ಲೇ ಇದೆ, ಎರಡೂ ಆನ್ ಇದೆ. ಇದರಲ್ಲಿ 420 ಇದೆ, ಇದು 440 ಇದೆ. ಯಾಕೆ ಈ ಥರ ಆಗುತ್ತೆ ಅಂದರೆ ಸರಿಯಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಈ ವೋಲ್ಟೋಮೀಟರ್ನಲ್ಲಿ ಈ ವೋಲ್ಟೇಜನ್ನು ತೋರಿಸುವಂಥ ಏನು ಈ ಪಾಯಿಂಟ್ ಇದೆ, ಈ ಕಡ್ಡಿ ಏನಿದೆ, ಇದು ಎಕ್ಸಾಕ್ಟಾಗಿ 0ದಲ್ಲೇ ಇದೆ. ಆದರೆ ಈ ಬೋರ್ಡಲ್ಲಿ, ಈ ಸ್ಟಾರ್ಟರ್ನಲ್ಲಿ ಈ ವೋಲ್ಟೋಮೀಟರ್ ಇಷ್ಟೇ ಇದೆ ಅಂತ ತೋರಿಸುವಂಥ ಈ ಕಡ್ಡಿ ಏನಿದೆ ಇದು ನೋಡಿ ಮೇಲಿದೆ. ಅಂದರೆ ಇಲ್ಲಿ 20 ವೋಲ್ಟೇಜ್ನ ವ್ಯತ್ಯಾಸ ಇದೆ. ಇದನ್ನು ತುಂಬ ಸಿಂಪಲ್ಲಾಗಿ ಸರಿ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಒಂದು ಸಣ್ಣ ನಾಬ್ ಕಾಣಿಸ್ತಾ ಇದೆಯಲ್ವಾ, ಆ ನಾಬಲ್ಲಿ ಒಂದು ಎಡ್ಜ್ ಇದೆ. ಆ ಎಡ್ಜಿಗೆ ಟೆಸ್ಟರ್ ಅಥವಾ ಸ್ಕ್ರೂ ಡ್ರೈವರ್ನ ಹಾಕ್ಬಿಟ್ಟು ಸರಿ ಮಾಡ್ಬೋದು. ಹೇಗೆ ಅಂದರೆ ನೋಡಿ, ಈ ಥರ ಹಾಕಿ ಇದನ್ನು ತಿರುಗಿಸ್ತಿದ್ದಂಗೆ ಕೆಳಗೆ ಬರ್ತಾ ಹೋಗುತ್ತೆ. ಇದನ್ನು 0ಗೆ ಇಟ್ಕೋಬೇಕು. ಸರಿಯಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ಮನೇಲಿ ಯಾವುದೇ ಸ್ಟಾರ್ಟರ್ ಇದ್ರೂ ಕೂಡ ಅದರ ಮುಳ್ಳುಗಳು ಮೇಲೆ ಇತ್ತು ಅಂತ ಹೇಳಿದರೆ ಅದನ್ನು 0 ಮಾಡುವಂಥದ್ದು ಹೀಗೆ. ಸ್ಟಾರ್ಟರ್ನ ಏನು ಪ್ಯಾನಲ್ ಬೋರ್ಡ್ ಇದೆ, ವೋಲ್ಟೋಮೀಟರ್ನ ಏನು ಕಡ್ಡಿಗಳಿದ್ದಾವೆ ಅದು 0ದಲ್ಲಿ ಇರಬೇಕು. ಹಾಗೆ ಇದೇನು ಅಂತೇಳಿದರೆ ಇದು ರನ್ನಲ್ಲಿ ಇರೋದ್ರಿಂದ 6 ಆ್ಯಮ್ಸನ್ನು ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಇದು ರನ್ ಇಲ್ಲ, ಆದರೆ ಇದು ಸ್ವಲ್ಪ ಮೇಲಿದೆ. ಸೊ ಇದನ್ನು ಕೂಡ ತುಂಬ ಸಿಂಪಲ್ಲಾಗಿ ನೋಡಿ ಈ ಥರ ಅಡ್ಜಸ್ಟ್ ಮಾಡೋದ್ರಿಂದ ಎಕ್ಸಾಕ್ಟಾಗಿ 0ಗೆ ನಿಂತ್ಕೊಳ್ಳುತ್ತೆ. ಇವಾಗ ಇಲ್ಲಿ ವೋಲ್ಟೇಜನ್ನು ಚೆಕ್ ಮಾಡಿದರೆ
ನೋಡಿ 420 ತೋರಿಸ್ತಾ ಇದೆ. ಇಷ್ಟೇ. ಅದೇ ಏನಾದರೂ ನಿಮಗೆ ತುಂಬ ಜಾಸ್ತಿ ವೋಲ್ಟೇಜ್ ತೋರಿಸ್ತಾ ಇದೆ ಅಂದರೆ 420 430 ತನಕನೂ ಬರುತ್ತೆ. ಅದೇ ಏನಾದರೂ 500 ವೋಲ್ಟೇಜ್ ಏನಾದರೂ ತೋರಿಸ್ತು ಅಂತೇಳಿದರೆ ನೀವು ಇಮಿಡಿಯೇಟಾಗಿ ಲೈನ್ಮ್ಯಾನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಸ್ಟಾರ್ಟರ್ನಲ್ಲಿರ್ತಕ್ಕಂಥ ವೋಲ್ಟೋಮೀಟ್ರ್, ಅದು ಸಿಂಗಲ್ ಫೇಸ್ ಇರ್ಬೋದು 3 ಫೇಸ್ ಇರ್ಬೋದು, ಆ ವೋಲ್ಟೇಜ್ನ ಮೀಟ್ರ್ನಲ್ಲಿ ಏನಾದರೂ ವೋಲ್ಟೇಜ್ ಜಾಸ್ತಿ ತೋರಿಸ್ತಿದೆ ಅಂತ ಹೇಳಿದರೆ, ಅಂದರೆ ಸ್ವಲ್ಪ ಏನಾದರೂ ಜಾಸ್ತಿ ತೋರಿಸ್ತಿದೆ ಅಂದರೆ ಅದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ 3 ಫೇಸ್ನ ವೋಲ್ಟೋಮೀಟ್ರ್ನಲ್ಲೂ ಕೂಡ ಸ್ವಲ್ಪ ಏನಾದರೂ ಜಾಸ್ತಿ ತೋರಿಸ್ತಿದ್ರೆ ಅದನ್ನು ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದು ನಿಮಗೆ ಈ ಒಂದು ವಿಡಿಯೋ ನೋಡಿಬಿಟ್ಟು ಗೊತ್ತಾಗಿರ್ಬೋದು. ಆದರೆ ನನಗೆ ಬಂದಿರುವಂಥ ಕಮೆಂಟ್ ಏನು ಅಂತ ಹೇಳಿದರೆ, ನಮ್ಮ ವೋಲ್ಟೋಮೀಟ್ರ್ನಲ್ಲಿ 500 ತೋರಿಸ್ತಿದೆ ಅಂತ ಕೇಳಿದ್ದಾರೆ. ಅದು ತುಂಬಾ ಜಾಸ್ತಿ ಆಗುತ್ತೆ. ಅಷ್ಟೆಲ್ಲ ತೋರಿಸ್ತಿದೆ ಅಂತ ಹೇಳಿದರೆ ವೋಲ್ಟೋಮೀಟ್ರ್ನಲ್ಲಿ ಏನೂ ಮಾಡೋಕ್ಕೆ ಬರಲ್ಲ. ಆಗ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ, ಮುಖ್ಯವಾಗಿ ಆಗಲೇ ಲೈನ್ ಮ್ಯಾನ್ ಅವ್ರನ್ನ ಕರೆಸಿ ಅದನ್ನು ಸರಿ ಮಾಡಿಸ್ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ತಿರದಲ್ಲಿ KB ಆಫೀಸ್ ಏನಾದರೂ ಇತ್ತು ಅಂತ ಹೇಳಿದರೆ ಅಲ್ಲಿ ಹೋಗಿ ಅವರಿಗೆ ಕಂಪ್ಲೇಂಟ್ ಮಾಡಿಬಿಟ್ಟು ಸರಿ ಮಾಡಿಸ್ಬೇಕಾಗುತ್ತೆ. ಯಾಕೆ ಈ ಥರ ಅಷ್ಟೊಂದು ವೋಲ್ಟೇಜ್ ಬರುತ್ತೆ ಅಂತ ನೋಡೋದಾದರೆ, TC ಅಂದರೆ ಟ್ರಾನ್ಸ್ಫಾರ್ಮರ್ ಏನಾದರೂ ಪಂಪ್ ಹೌಸ್ನ ಹತ್ತಿರದಲ್ಲಿದ್ದರೆ ಅಥವಾ ಮನೆಯ ಹತ್ತಿರದಲ್ಲಿತ್ತು ಅಂತ ಹೇಳಿದರೆ ಅಂಥ ಸಂದರ್ಭ, ಅಂಥ ಜಾಗದಲ್ಲಿ ವೋಲ್ಟೇಜ್ ತುಂಬಾ ಜಾಸ್ತಿ ಬರುವಂಥ ಸಾಧ್ಯತೆ ಇರುತ್ತೆ. ಈ ಥರ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದರೆ ಅದನ್ನು ನಾವೇನು ಮಾಡೋಕ್ಕೆ ಬರಲ್ಲ, ಲೈನ್ಮ್ಯಾನ್ಗಳು ಬಂದು ಅದನ್ನು ಸರಿ ಮಾಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಒಂದು ಈ ಮಾಹಿತಿ ಗೊತ್ತಾಗುತ್ತೆ, ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ನೀವೇನಾದರೂ ಹೇಳುವಂಥ ಮಾಹಿತಿ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.